ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಈ ಒಂದು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೇವೆ ನೋಡ್ರಿ. ಈ ಪಚ್ಚ ಬಾಳೆಹಣ್ಣಲ್ಲಿ ಒಂದು ವಿಶೇಷವಾದಂಥ ಒಂದು ತಂಪಾದ ಪಾನೀಯವನ್ನು ಮಾಡ್ತಾ ಇದ್ದೇವೆ. ಇದು ಬಾಳೆಹಣ್ಣು ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ದೇಹವನ್ನು ನಮಗೆ ತಂಪಾಗಿರಿಸುತ್ತೆ. ಇದರೊಳಗೆ ನಾನಿವತ್ತು ಒಂದು ಒಳ್ಳೆಯ ಒಂದು ಜ್ಯೂಸನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಪಾನೀಯ ಅಂತ ಅನ್ಬೋದು, ಯಾಕಂದರೆ ಬೇಸಿಗೆನಲ್ಲಿ ನೋಡ್ರಿ ಇದು ನಮಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಪಚ್ಚ ಬಾಳೆಹಣ್ಣು. ಹಾಗಾಗಿ ಇದರಲ್ಲೇ ಒಂದು ನಾನು ಇದು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೀವು ನೋಡ್ಬೋದು, ನಾನು 1.5 ಬಾಳೆಹಣ್ಣು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು 2 ತೊಗೊಂಡಿದ್ದೆ ನೋಡ್ರಿ. 1.5 ಬಾಳೆಹಣ್ಣು ನಮಗೆ ಸಾಕಾಗಿದೆ. ಈ ಥರ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ಈಗ ನೋಡ್ರಿ, ನಾನು ಇದು ಬಾಳೆಹಣ್ಣು ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನಾನು ಇಲ್ಲಿ ಗೋಡಂಬಿಯನ್ನು ತೊಗೊಂಡಿದ್ದೆ ರೀ. ಇಲ್ಲಿ ನೋಡ್ರಿ ನೀವು, ನಾನು ಇಲ್ಲಿ ಒಂದು 10 ರಿಂದ 12 ಗೋಡಂಬಿ. ಮತ್ತು ಇದಕ್ಕೆ ಇವಾಗ ನಾನು ಇದು ಶೇಂಗದ ಕಾಳು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ. ಶೇಂಗದ ಕಾಳು ನಮಗೆ ಹೆಲ್ತಿಗೆ ಒಳ್ಳೆಯದು ಕಣ್ರಿ, ಅದಕ್ಕೆ ನಾನು ಇದು ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು, ಕೋಕೋ ಪೌಡ್ರ್ ತೊಗೊಂಡಿದ್ದೀನಿ ನಾನು. ಇದು ಒಂದು 1.5 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರು. ನಾವು 1.5 ಬಾಳೆಹಣ್ಣು ತೊಗೊಂಡಿದ್ದೇವೆ ನೋಡ್ರಿ. 1.5 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡ್ರು ಸಹ ತೊಗೊಂಡಿದ್ದೇವೆ. ಮತ್ತು ಇಲ್ಲಿ ನೋಡ್ಬೋದು ನೀವು, ನಾನು 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಮತ್ತು ಒಂದು ಅರ್ಧ ಲೋಟದಷ್ಟು ಗಟ್ಟಿ ಹಾಲು ಗಟ್ಟಿ, ಯಾಕಂದರೆ ನಿಮಗೆ ಸ್ವಲ್ಪ ನೀರು ಬೇಕಾಯ್ತಂದರೆ ಮತ್ತೆ ಹಾಕೊಂಡ್ರೆ ಹಾಲು ಗಟ್ಟಿ ಇರುತ್ತೆ ನೋಡ್ರಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ಅರ್ಧ ಲೋಟದಷ್ಟು ಹಾಲನ್ನು ತೊಗೊಂಡಿದ್ದೇನೆ. ಮತ್ತು ಇದಕ್ಕೆ ನಾನು ಸ್ವಲ್ಪನೇ ಜೇನುತುಪ್ಪವನ್ನು ಹಾಕ್ತಾಯಿದ್ದೇನೆ ರೀ. ಒಂದು ಸ್ಪೂನಷ್ಟು ಜೇನುತುಪ್ಪ ಆದರೆ ಸಾಕು ನಮಗೆ. ನೋಡ್ಬೋದು ನೀವು, 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ನಮಗೆ ತುಂಬ ಒಳ್ಳೆಯದು. ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ತುಂಬ ಕಾಸ್ಟ್ಲಿ ಐಟಮೇನು ಹಾಕಲಿಲ್ಲ, ಮನೆಯೊಳಗಿದ್ದದ್ದೇನೆ ಹಾಕಿದ್ದೀನಿ ರೀ. ಯಾಕಂದರೆ ಈ ಟೈಮ್ನಲ್ಲಿ ನಮಗೆ ಒಳ್ಳೆಯದು, ಆರೋಗ್ಯಕ್ಕೆ ಹೆಲ್ದಿ ಕೊಡೋಂಥದ್ದು. ಮತ್ತು ಬಿಸಿಲಿಗೆ ಸುಸ್ತಾಗ್ತಾ ನೋಡ್ರಿ, ಒಂದು ನಾನು ಐಸ್ ಕ್ರೀಮು ಸಹ ಹಾಕೋತಾ ಇದ್ದೇನೆ ಇಲ್ಲಿ. ಇದಿಷ್ಟೆಲ್ಲ ನಮಗೆ ಜ್ಯೂಸಿಗೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ನೀವು ನೋಡ್ಬೋದು, ನಮ್ಮದು ರುಬ್ಕೊಂಡು ಆಗಿದೆ, ನಾವು ಮಿಕ್ಸಿ ಮಾಡ್ಕೊಂಡು ಆಗಿದೆ ನೋಡ್ಬೋದು ರೀ. ನಮ್ಮದು ಎಲ್ಲನೂ ನೀಟಾಗಿ ನಾವು ಹಾಕಿದೆ ನೋಡ್ರಿ. ಬಾಳೆಹಣ್ಣು ಸ್ವಲ್ಪನೂ ಒಳಗೆ ತರಿ ಇದೆ ಒಂದೊಂದು. ನಾವು ಅದು ಕುಡಿಬೇಕಾದ್ರೆ ನಮಗೆ ಬಾಯಿಗೆ ಸಿಗುತ್ತೆ ಒಂದೊಂದು. ನೋಡ್ಬೋದು ನೀವು, ಇಷ್ಟಾದರೆ ನಮಗೆ ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನಮ್ಮದು ನೋಡ್ರಿ, ನಮ್ಮದು ರೆಡಿ ಆಗಿದೆ. ಇವಾಗ ಚಾಕ್ಲೇಟು ಬನಾನಾ ಮಿಲ್ಕ್ ಶೇಕು ನೋಡ್ಬೋದು. ನಾನು ಇವಾಗ ನೀವು ನೋಡ್ಬೋದು, ನಮ್ಮದು ಮಿಲ್ಕ್ ಶೇಕ್ ರೆಡಿ ಆಗಿದೆ. ತಂಪಾದ ಪಾನೀಯ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಯಾಕಂತಂದರೆ ಈಗ ಬೇಸಿಗೆ ಟೈಮ್ನಲ್ಲಿ ನೋಡ್ರಿ, ನಮಗೆ ದೇಹಕ್ಕೆ ತಂಪಾಗಿ ಮತ್ತು ಎನರ್ಜಿನೂ ಬೇಕಾಗುತ್ತೆ. ಇಂಥ ಟೈಮ್ನಲ್ಲಿ ನಾವು ಇಂಥ ಒಂದು ಒಳ್ಳೆಯದು ಆದಂತಹ ಗೋಡಂಬಿ ಆಗಿರ್ಬೋದು, ಮತ್ತು ನಾವು ಶೇಂಗದ ಕಾಳು ಹಾಕ್ಕೊಂಡಿದ್ದೇವೆ ನೋಡ್ರಿ, ಅದನ್ನು ಸಹ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಇದನ್ನು ಮಿಲ್ಕ್ ಶೇಕ್ ಮಾಡಿ ತೋರಿಸಿದ್ದೇನೆ. ನೀವು ಮನೆಯಲ್ಲಿ ಇದೇ ಟ್ರೈ ಮಾಡಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.